ಇದೀಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಎಲ್ಲರೂ ಕೂಡ ವಿಶೇಷವಾಗಿ ಗಾಜಿನ ಮನೆಯ ಒಳಭಾಗವನ್ನು ವಿಶೇಷವಾಗಿ ವೀಕ್ಷಿಸ್ತಾ ಇದ್ದಾರೆ. ವೀಕ್ಷಣೆಯ ಜೊತೆಗೆ ಸಂಪೂರ್ಣವಾದಂಥ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಒಂದಷ್ಟು ಕಡೆ ಅದರ ವಿಶೇಷವಾದಂಥ ವೀಕ್ಷಣೆಯನ್ನ ಕೂಡ ಮಾಡೋರಿದ್ದಾರೆ. ಸರ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೆ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲ ಸಚಿವರುಗಳಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ತಿಳಿಸೋದು, ಶುಭ ಕಾಮನೆಗಳನ್ನು ತಿಳಿಸೋದು. ನಮ್ಮ ತೋಟಗಾರಿಕೆ ಇಲಾಖೆಯ ಎಲ್ಲ ಸಚಿವರು ಕೂಡ, ಎಲ್ಲ ಅಧಿಕಾರಿ ವರ್ಗದವರು, ತೋಟಗಾರಿಕೆಯ ಸಚಿವರು ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ನಮ್ಮೆಲ್ಲ ಸಚಿವ ಮಾನ್ಯರು, ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಜೊತೆಗಿದ್ದು ಈ ಒಂದು ಸಂದರ್ಭವನ್ನು ಇನ್ನಷ್ಟು ವಿಶೇಷಗೊಳಿಸ್ತಾ ಇದ್ದಾರೆ. ಸಾರ್ವಜನಿಕವಾಗಿ ವೀಕ್ಷಣೆ ಮಾಡುವಂಥ ಒಂದು ಕ್ಷಣವನ್ನು ಅನುವು ಮಾಡಿಕೊಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಇದನ್ನು ಬಿಂಬಿಸುವಂಥ ಕೆಲಸಕ್ಕೆ ಪೂರಕವಾಗಿ ಸಾರ್ವಜನಿಕರಿಗೂ ಕೂಡ ಇದನ್ನು ವೀಕ್ಷಣೆಗೆ ಆರಂಭ ಮಾಡಿಕೊಡುವಂಥ ಕ್ಷಣಕ್ಕೆ ಸನ್ನಿಹಿತವಾಗಿದೆ. ತೋಟಗಾರಿಕೆ ಇಲಾಖೆಯ ಹೆಗ್ಗಳಿಕೆ ಕರ್ನಾಟಕ ಸರ್ಕಾರ ಕೂಡ ಅಷ್ಟೇ ಪೂರಕವಾಗಿ ಪ್ರತಿ ವರ್ಷವೂ ಕೂಡ 2 ಬಾರಿ ಇಂಥದ್ದೊಂದು ಫಲಪುಷ್ಪ ಪ್ರದರ್ಶನದ ಮೂಲಕ ಐತಿಹಾಸಿಕವಾಗಿ ಹಲವು ವಿಚಾರಗಳ ದಾರಿಯನ್ನ ಇಲ್ಲಿ ತಿಳಿಸ್ತಾ ಹೋಗುತ್ತೆ. ಬಸವಣ್ಣನವರೇ ಹೇಳೋ ಹಾಗೆ, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನೋ ರೀತಿಯಲ್ಲಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಬಸವಣ್ಣನವರ ತತ್ವಗಳನ್ನು ಅಥವಾ ವಿಚಾರಧಾರೆಯನ್ನು ನಾವು ಹಲವು ರೀತಿಯಲ್ಲಿ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ಮಹತ್ತರವಾದಂಥ ವಚನ ಸಾಹಿತ್ಯದ ಕೊಡುಗೆಯನ್ನು ನೀಡಿದಂಥ ಆ ಎಲ್ಲ ವಚನಕಾರರನ್ನು ಸ್ಮರಿಸಿ